ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ಫ್ರೆಂಡ್ಸ್, ನಾನು ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾಲ್ ಮಾಡಿರುವಂತಹ ಪ್ರೈಸ್ ಮನಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನು ಮಾಡಿದ್ದೆ ಸ್ನೇಹಿತರೆ. ಸೊ ಅದಾದ ನಂತರದಲ್ಲಿ ನನಗೆ ಒಂದಿಬ್ರು ಫ್ರೆಂಡ್ಸ್ಗಳು ಸಿಕ್ಕಿ ಕೇಳಿದ್ರು, ಸರ್ ಈ ಒಂದು ಪ್ರೋತ್ಸಾಹ ಧನಕ್ಕೆ ಅಪ್ಲೈ ಮಾಡೋದಕ್ಕೆ ಕೊನೆಯ ಡೇಟ್ ಆಗಿದೆ ಅಂತಲ್ಲ, ಅದ್ರ ಬಗ್ಗೆ ಮಾಹಿತಿ ಹೇಳಿ, ಮತ್ತೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ನನ್ನ ದಯವಿಟ್ಟು ತೋರಿಸಿ ಅಂತ ಕೇಳಿದ್ರು. ಸೊ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ, ಈ 2025ನೇ ಸಾಲಿನ ಈ ಪ್ರೋತ್ಸಾಹ ಧನಕ್ಕೆ ಕಾಲ್ ಮಾಡಿರುವ ಅರ್ಜಿಗೆ ಲಾಸ್ಟ್ ಡೇಟು ಇನ್ನೂ ಆಗಿಲ್ಲ. ನಾವು ಇದೇ ವರ್ಷದ ಡಿಸೆಂಬರ್ ತಿಂಗಳವರೆಗೂ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಸೊ ಕ್ಲಿಯರ್ ಫ್ರೆಂಡ್ಸ್, ಇನ್ನೂ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆಗಿಲ್ಲ, ಡಿಸೆಂಬರ್ವರೆಗೂ ಇದೆ, ನೀವು ಅರ್ಜಿನ ಹಾಕ್ಬೋದು. ಸೊ ಎರಡನೇದು ಏನು ಅಂತ ಹೇಳಿದ್ರೆ, ನೀವು ಆನ್ಲೈನಲ್ಲಿ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅಂತ ಕೇಳಿದ್ರಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸೊ ನೀವು ಈ ಪ್ರೋತ್ಸಾಹ ಧನಕ್ಕೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ನ ಕೊಡಿ. ನೀವು ಅರ್ಜಿಯನ್ನು ಹಾಕೋದಕ್ಕಿಂತ ಮೊದಲು ನೋಡಿ, ಗೂಗಲ್ ವೆಬ್ಸೈಟಲ್ಲಿ sw.karnataka.gov.in ಅಂತ ಹೇಳಿದ್ರೆ ಇಲ್ಲಿ ಕಾಣುವ ಫಸ್ಟ್ ಕಾಣ್ತಾ ಇದ್ದೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇದು ಸಮಾಜ ಕಲ್ಯಾಣ ಇಲಾಖೆಯ ಮೇನ್ ಪೇಜ್, ವೆಬ್ ಪೇಜ್ ಇದೆ ಆಕ್ಚುಲಿ. ಇಲ್ಲಿ ನೀವು ಕೆಳಗಡೆ ಬಂದಿದ್ದೆ ಆದರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಮತ್ತಷ್ಟು ಓದು, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದ್ರೆ ಪ್ರೋತ್ಸಾಹ ಧನ ಆನ್ಲೈನ್ ಅರ್ಜಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೇನೆ, ಸ್ಟಾಟಿಸ್ಟಿಕ್ಸ್ ಆಫ್ ದಿ ಫೈನಾನ್ಷಿಯಲ್ ಇಯರ್ 2025. ನೋಡಿ, ಇಲ್ಲಿ ಹೇಳ್ತಾ ಹೋಗ್ತಾನೆ, 2000 ಏಪ್ರಿಲ್ 25ರಲ್ಲಿ SSLC ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿಗಳು ಇಲ್ಲಿ ಆಲ್ರೆಡಿ ಪಟ್ಟಿ ಅವ್ರದ್ದಿದೆ, ಸದರಿ ಪಟ್ಟಿಲಿದೆ. ಅವರು ಅರ್ಜಿನ ಸಲ್ಲಿಸುವಂತಿಲ್ಲ, ಯಾಕೆಂದ್ರೆ ಅವ್ರು ಆಲ್ರೆಡಿ ಆಧಾರ್ ಸೀಡಿಂಗ್ ಆಗ್ಬಿಟ್ಟಿದೆ. ಸೊ ಅವ್ರನ್ನ ಏನು ಸ್ಕೂಲ್ ಕಡೆಯಿಂದನೇ ಕಳಿಸ್ಕೊಡ್ತಾರೆ. ಮತ್ತೆ ಏಪ್ರಿಲ್ 2025ರ SSLC ಪರೀಕ್ಷೆಯಲ್ಲಿ 60ಕ್ಕೂ ಹೆಚ್ಚಿನ ಅಂಕಗಳನ್ನು ಪಡೆದು ಆಧಾರ್ ಸೀಡ್ ಆಗಿರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಕೂಡ ಇಲ್ಲಿದೆ. ಅವರು ಸದರಿ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಂಗಿಲ್ಲ, ಅವರನ್ನು ಕೂಡ ಏನು ಈ ಒಂದು ಅವರ ಸ್ಕೂಲ್ ಕಡೆಯಿಂದ ಕಳಿಸ್ಕೊಟ್ಟಿರ್ತಾರೆ. ಹಾಗೆ 2025ರಲ್ಲಿ 60ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದು ಆಧಾರ್ ಸೀಡ್ ಆಗದೆ ಇರತಕ್ಕಂಥ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಈ ವಿದ್ಯಾರ್ಥಿಗಳು ಡಿಸೆಂಬರ್ 31ರ ಒಳಗೆ ಆಧಾರನ್ನ ಸೀಡ್ ಮಾಡಿ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್. ಇಲ್ಲಿ ಅವರ ಒಂದು ಲಿಸ್ಟ್ಗಳನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ಕೊಂಡು ಹಾಕ್ಬೋದಾಗಿರುತ್ತೆ. ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ಸೊ ಈ ರೀತಿ ಒಂದು 5 ಆಪ್ಷನ್ಗಳು ಬರುತ್ತೆ. ಅದರಲ್ಲಿ ನಮಗೆ ಮೊದಲನೇದು ರಿಜಿಸ್ಟರ್ ಅಂತ ನೀವು ಮಾಡ್ಕೋಬೇಕಾಗಿರುತ್ತೆ. ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಧಾರ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ಯಾವ ಸ್ಕೀಮ್ಗೆ ನೀವು ಅರ್ಜಿನ ಹಾಕ್ತಾ ಇದೀರ ಅಂತ ಕೇಳುತ್ತೆ. ಸೊ ನಾವೀಗ SSLC ಆಗ್ತಾ ಇದೀವಿ ಅಂತಂದ್ರೆ, ಸಪೋಸ್ ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು SSLCನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯ್ತಲ್ಲ. ಇಲ್ಲಿ ಆಧಾರ್ ವ್ಯಾಲಿಡೇಷನ್ ಇಸ್ ನಾಟ್ ಡನ್ ಅಂತ ಹೇಳ್ತಿದೆ. ಪ್ಲೀಸ್ ಡೂ ದ ಆಧಾರ್ ವ್ಯಾಲಿಡೇಷನ್ ಬಿಫೋರ್ ಅಪ್ಲೈ ಅಂತ ಕೇಳ್ತಿದೆ. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು, ವ್ಯಾಲಿಡೇಟ್ ಆಧಾರ್ ಅಂತೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಯಾವ ಇಲಾಖೆ ಅಂತ ಆಲ್ರೆಡಿ ತಗೊಂಡಿದೆ, ಆಯ್ತಲ್ಲ, ಯಾವ ಸ್ಕೀಮು SSLCಯ ಪ್ರೋತ್ಸಾಹನ ತಗೊಂಡಿದೆ, ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ನಾನು ನಿಮಗೆ ತೋರಿಸುವಂತ ಉದ್ದೇಶದಿಂದ ಒಂದು ಯಾವುದೋ ನಂಬರನ್ನ ಎಂಟ್ರಿ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ. ನಿಮ್ಮ ಆಧಾರ್ ನಂಬರ್ನ ಎಂಟ್ರಿನ ಮಾಡಿ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಮೇಲೆ ನೀವು ಅದನ್ನ ಅಕ್ಸೆಪ್ಟೆನ್ಸ್ ಕೊಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಟು ಇಲ್ಲಿ OTP ಅಂತ ಕೇಳುತ್ತೆ, ದೃಢೀಕರಣದ ವಿಧಾನವನ್ನು ಆಯ್ಕೆ ಮಾಡಿ, ಚೂಸ್ ಮೋಡ್ ಆಫ್ ಅಥೆಂಟಿಕೇಶನ್ ಅಂತ ಹೇಳುತ್ತೆ. ಸೊ ನಾವಿಲ್ಲಿ OTPನ ಕೊಡಿ ಅಂತ ಅಥೆಂಟಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಸೊ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ OTPಯನ್ನ ಪಡೆಯಿರಿ ಅಥವಾ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು OTP ನಂಬರ್ ಬರುತ್ತೆ. ಅದು 120 ಸೆಕೆಂಡ್ಗಳ ಕಾಲ ನಿಮಗೆ OTP ಚಾಲ್ತಿಯಲ್ಲಿರುತ್ತೆ, ಅಂದ್ರೆ 2 ನಿಮಿಷಗಳ ಕಾಲ ನೀವು ಅದನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಕೋಬೇಕು. ಎಂಟ್ರಿ ಮಾಡಿದ ನಂತರದಲ್ಲಿ ಸಬ್ಮಿಟ್, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದೆ, ಪ್ಲೀಸ್ ವಿಸಿಟ್ ಬ್ಯಾಂಕ್ ಅಂಡ್ ಲಿಂಕ್ ಯುವರ್ ಆಧಾರ್ ನಂಬರ್ ಇನ್ ಬ್ಯಾಂಕ್ ಅಂಡ್ ಮೇಕ್ ಆಕ್ಟಿವ್ NPCS ಸ್ಟೇಟಸ್ ಆಫ್ಟರ್ ದಟ್ ರಿಪ್ಲೈ ಇನ್ ಅಂತ ಕೇಳ್ತಾರೆ. ನಾನು ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೆ, EKYC ಆಗಿಲ್ಲ, ಹಂಗಾಗಿ ಅದನ್ನ ಫಸ್ಟ್ ಮಾಡಿಸಿ ಅಂತ ಹೇಳ್ತಿದ್ರೆ. ಅದು ಬ್ಯಾಂಕ್ ಅಲ್ಲಿ ಸೀಡ್ ಆಗದೆ ಇರೋದ್ರಿಂದ ಸೊ ಮುಂದಿನ ಸ್ಟೆಪ್ಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಅದನ್ನ ತೋರಿಸ್ತಾ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೀವು ಆಧಾರ್ OTPನ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಅನ್ನ ಕೊಟ್ಟ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಅದು ನಿಮ್ಮ ಕಂಪ್ಲೀಟ್ ಡೀಟೈಲು ಅಲ್ಲಿ ಫೆಚ್ ಆಗಿ ಆ ಪೇಜ್ ಓಪನ್ ಆಗುತ್ತೆ. ಅದು ಅಪ್ಲಿಕೇಶನ್ ಆಕ್ಚುಲಿ. ಅಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಮತ್ತೆ ನೀವು ಯಾವ ಇಯರ್ ಅಲ್ಲಿ SSLCನ ಪಾಸ್ ಮಾಡಿದ್ರಿ, ನಿಮ್ಮ ರಿಜಿಸ್ಟರ್ ನಂಬರು,
ಇದೆಲ್ಲವನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಕ್ಯಾಸ್ಟ್ ಸರ್ಟಿಫಿಕೇಟು, ಅದರ RD ನಂಬರ್ನ ಎಂಟ್ರಿ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಅದರ RD ನಂಬರು, ಮತ್ತೆ ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸ್ಕ್ಯಾನ್ ಮಾಡಿಕೊಂಡು. ಇದು 500 KB ಒಳಗಿರಬೇಕು, ಅದು ನಿಮಗೆ ನೆನಪಲ್ಲಿರಲಿ. ಸೊ ಇದೆಲ್ಲನೂ ಎಂಟ್ರಿ ಮಾಡಿದ ನಂತರದಲ್ಲಿ ಏನಾಗುತ್ತೆ ಅಂತಂದ್ರೆ ಫೈನಲ್ ಆಗಿ ಆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ್ದೆ ಆದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಅಲ್ಲಿಗೆ ಸಕ್ಸಸ್ಫುಲ್ ಆಯ್ತು ಅಂತ ಅನ್ನೋದು ಇದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಫ್ರೆಂಡ್ಸ್. ಸೊ ನನಗೆ ಅಪ್ಲಿಕೇಶನ್ ಮುಂದೆ ಹೋಗಕ್ ಆಗದೇ ಇರೋ ಕಾರಣಕ್ಕೆ ಏನ್ ಬರುತ್ತೆ ಅಂತ ಅನ್ನೋದನ್ನ ಇಲ್ಲಿ ಹೇಳಿದೀನಿ ಸ್ನೇಹಿತರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯ್ತು ನೀವು ಪ್ರೈಸ್ ಮನಿಗೆ ಅರ್ಜಿನ ಹಾಕ್ಬೇಕು ಆನ್ಲೈನ್ ಅಲ್ಲಿ, ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ. ಸೊ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ.